ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ. ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818268000 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 081922601111 ಅಥವಾ 081922603333. ಸಂಗೀತ್ ಸಮರ್ಪಣ್ ಟ್ರಸ್ಟ್ ಸಂಸ್ಥೆಯ 9 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಡಿಸೆಂಬರ್ 6ರಂದು ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ಸಂಜೆ 5:30ಕ್ಕೆ ಸಂಗೀತ ಸ್ವರಧಾರ ಆವೃತ್ತಿ 3 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಗಾಯಕಿ ಸುರೇಖಾ ಹೆಗಡೆ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸುರೇಖಾ ಹೆಗಡೆ, ಸಂಗೀತ ಸ್ವರಧಾರ ಆವೃತ್ತಿ 3ರಲ್ಲಿ ಕನ್ನಡ, ಹಿಂದಿ ಚಲನಚಿತ್ರ ಗೀತೆಗಳ ಸುಮಧುರ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಖ್ಯಾತ ಹಿನ್ನೆಲೆ ಗಾಯಕ ಶರಶ್ಚಂದ್ರ ಅವರನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುವುದು ಎಂದು ಗಾಯಕಿ ಸುರೇಖಾ ಹೆಗಡೆ ಮಾಹಿತಿ ನೀಡಿದ್ದಾರೆ. ಒಂದು ಅತ್ಯಂತ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಸಂಗೀತ ಸ್ವರಧಾರ ಆವೃತ್ತಿ 3 ಜೀವ ಜೀವದ ಸ್ವರ ಸಂಚಾರ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಹಳೆಯ ಕನ್ನಡ ಮತ್ತು ಹಿಂದಿ ಚಲನಚಿತ್ರ ಗೀತೆಗಳನ್ನು ಒಳಗೊಂಡಂಥ ಅದ್ಭುತವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ನಮ್ಮ ಚಲನಚಿತ್ರದ ಖ್ಯಾತ ಗಾಯಕರಾದಂಥ ಶ್ರೀಯುತ ರಮೇಶ್ ಚಂದ್ರ ಸರ್ ಕೂಡ ಬರ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯಿಂದ ಅವರು ಸನ್ಮಾನವನ್ನು ಪಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಆಹ್ವಾನಿತ ಗಾಯಕರು ಕೂಡ ಆಗಿದ್ದಾರೆ. ಹಾಗೆ ಮತ್ತೊಬ್ಬ ಗಾಯಕರು ನಿತಿನ್ ರಾಜಾರಾಮ್ ಶಾಸ್ತ್ರಿ, ತಾವೆಲ್ಲರೂ ನೋಡಿರ್ಬೋದು, ಸಾಕಷ್ಟು ರಿಯಾಲಿಟಿ ಶೋಸ್ಗಳಲ್ಲಿ ಅವರು ವಿಜೇತರು ಹಾಗೆ ಹಿನ್ನೆಲೆ ಗಾಯಕರಾಗಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಅವರು ಮೈಸೂರಿಂದ ಬರ್ತಾ ಇದ್ದಾರೆ. ಇನ್ನುಳಿದಂತೆ ಸಂಪೂರ್ಣ ವಾದ್ಯ ತಂಡ, ತಮಗೆಲ್ಲರಿಗೂ ಗೊತ್ತಿದೆ, ನಾಡಿನಾದ್ಯಂತ ಹೆಸರು ಮಾಡಿರುವಂಥ ವಾದ್ಯ ತಂಡ ಈ ಕಾರ್ಯಕ್ರಮದ ಭಾಗವಾಗಲಿದೆ. ಈ ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆಯನ್ನು ನನ್ನ ಆತ್ಮೀಯರಾದಂಥ ವಿನಯ್ ಸರ್ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಆದಂಥವರು ನನ್ನ ಗುರುಗಳಾದಂಥ ಸದಾ ನನಗೆ ಶ್ರೀರಕ್ಷೆಯನ್ನು ನೀಡಿ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥ ನನ್ನ ಗುರುಗಳಾದಂಥ ಶ್ರೀಯುತ ರಂಗದೋಳ್ ಸರ್ ಇದ್ದಾರೆ. ತುಕಾರಾಮ್ ರಂಗದೋಳ್ ಸರ್ ಕೂಡ ಈ ಒಂದು ಪ್ರೆಸ್ ಮೀಟ್ನಲ್ಲಿ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕು. 5:30ಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸುಮಾರು 7 ಗಂಟೆಯ ಸಮಯದಲ್ಲಿ ನಾನು ವೇದಿಕೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಎಂ ಶ್ರೀಕಾಂತ್ ಅವರು ಇರ್ತಾರೆ. ಮುಖ್ಯ ಅತಿಥಿಗಳಾಗಿ CS ಷಡಾಕ್ಷರಿ ಸರ್ ಕೂಡ ಇರ್ತಾರೆ. ತಾವೆಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೆಯೇ ತಮ್ಮ ಘನ ಪತ್ರಿಕೆ ಮೂಲಕ ಸರ ಈಗ ತಾನೇ ಸುರೇಖಾ ಮೇಡಮ್ ಈ ನಾಡಿನ ಖ್ಯಾತ ಸುಗಮ ಸಂಗೀತ ಕಲಾವಿದೆ. ಎದೆ ತುಂಬೆ ಹಾಡಿದೆನೋ ಒಂದು ರಿಯಾಲಿಟಿ ಶೋನಲ್ಲಿ ಈ ಭಾಗದಿಂದ ಸಾಮಾನ್ಯ ಸುಗಮ ಸಂಗೀತ ಕಲಾವಿದರು ಅಂದರೆ ಬೆಂಗಳೂರು ಭಾಗದವರೇ ಹೆಚ್ಚು ಸುದ್ದಿಯಲ್ಲಿ ಇರ್ತಾರೆ. ಆದರೆ ಶಿವಮೊಗ್ಗದಲ್ಲಿ ನೆಲೆಸಿ ಕಳೆದ 21 ವರ್ಷಗಳಿಂದ ಕನ್ನಡ ಕವಿ ಕಾವ್ಯ ಗಾಯನ ಹಾಗೂ ವಿಶೇಷವಾಗಿ ಚಲನಚಿತ್ರ ಗೀತೆಗಳನ್ನು ಹಾಡ್ತಾ ವಿಶೇಷವಾಗಿ ತಮ್ಮದೇ ಆದಂಥ ಒಂದು ಪ್ರತಿಭೆಯನ್ನು ರೂಪಿಸಿಕೊಂಡಿರ್ತಕ್ಕಂಥ ಸುರೇಖಾ ಹೆಗ್ಡೆ ಅವರ ಈ ಒಂದು ಟ್ರಸ್ಟ್ ಮೂಲಕ ಒಂದಿಷ್ಟು ಒಳ್ಳೆಯ ಇಂಪಾದ ಹಳೆಯ ಹಾಡುಗಳನ್ನು ಹಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಕುವೆಂಪು ರಂಗಮಂದಿರದಲ್ಲಿ ನಡೀತಾ ಇದೆ. ತಾವೆಲ್ಲರೂ ತಮ್ಮ ಎಲ್ಲ ಬ್ಯುಸಿ ಶೆಡ್ಯೂಲ್ ನಡುವೆಯೂ ತಾವೆಲ್ಲರೂ ಸಂಜೆ ಬಂದು ಆವತ್ತಿನ ಕಾರ್ಯಕ್ರಮನ ಆಸ್ವಾದಿಸಬೇಕು. ಹಾಗೆ ತಮ್ಮ ಮಾಧ್ಯಮದಲ್ಲಿ ಹೆಚ್ಚಿನ ಪ್ರಚಾರ ನೀಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಶಿವಮೊಗ್ಗದ ಸಂಗೀತ ಆಸಕ್ತರು ಆಗಮಿಸಬೇಕು ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲ ಮುಖ್ಯಸ್ಥರಾದ ಖ್ಯಾತ ಗಾಯಕಿ ಸುರೇಖಾ ಹೆಗಡೆ ಅವರು ಕಳೆದ 9 ವರ್ಷದಿಂದ ಈ ಶಿಬಿರಗಳನ್ನು
ಸುಗಮ ಸಂಗೀತ, ಭಕ್ತಿ ಸಂಗೀತ ಈ ವಿಚಾರದಲ್ಲಿ ಜಿಲ್ಲಾದ್ಯಂತ ಎಲ್ಲರಿಗೂ ಕರೆಸಿ ಅವರಿಗೆ ತರಬೇತಿ ಕೊಟ್ಟು 2 ದಿವಸದ ಕಾರ್ಯಕ್ರಮ ಕಲೀಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಪ್ರತಿ ವರ್ಷ ಕೂಡ ಈಗ 3ನೇ ಆವೃತ್ತಿಯಲ್ಲಿ ಈಗ ಹಳೆಯ ಚಿತ್ರಗೀತೆಗಳು ಅಲ್ವಾ, ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಎಲ್ಲರೂ ಬರಬೇಕು ಮತ್ತು ನಡೆಸಿಕೊಟ್ಟು ಒಳ್ಳೆಯ ಪ್ರಚಾರ ಮಾಡಿ ಈ ಸಂಸ್ಥೆಯಿಂದ ನಡೆಸುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂತ ನಾವು ಕೇಳ್ತೀವಿ.